ಇವತ್ತು ನೋಡಿ ನಮ್ಮ ಪೈಲ್ವನ್ ಪಾಪಣ ಹೆಂಗೆ ಬತ್ತೈತಿ, ನಿನ್ನೆ ಸಂಗೆ ಹೆಂಗಿದ್ದಿದ್ದು. ನೀನು ಮನುಷ್ಯನಿಗೆ ಚೆನ್ನಾಗಿಲ್ದಾಗ ಅದೆಲ್ಲ ಸಹಜ. ಅಯ್ಯೋ ಎಲ್ಲ ಹೆದರಿಕೆ ಬಿಟ್ಟಿದ್ರು ಪಾಪಣಯ್ಯ. ಹಾಂ, ಪೈಲ್ವನ್ ಪಾಪಣ ಸೆನಕ್ಕಿಲ್ವಂತೆ, ಪೈಲ್ವನ್ ಪಾಪಣ ಸೆನಕ್ಕಿಲ್ವಂತೆ, ಹಿಂಗೆ ಆಗೈತಂತೆ, ಯಾಕ ಫುಲ್ ಸೀರಿಯಸ್ ಅಂತೆ ಅಂತ ಹೇಳಿ. ಓ ಹಂಗೆ ಕಣಮ್ಮ, ನನಗೆ ಒಂದೊಂದ್ಸೈತಿ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನಾನು ಚೆನ್ನಾಗಿರ್ತೀನಿ. ನನ್ನೀಗ ನಾನು ನೋಡೋಕೆ ಹಿಂಗೆ ಇರ್ಬೋದು. ನಾನು ಇಲ್ಲೋಡು, ನಾನು ಎಂಥ ಶಕ್ತಿವಂತ, ನನ್ನ ಅತ್ತೆ ಮತ್ತು ನಾನು ಪೈಲ್ವಾನ್ ಪಾಪಣ್ಣ, ಪೈಲ್ವಾನ್ ಅಂತ ಕರೆಯೋದು ನನ್ನ. ಹ್ಞೂ, ನಾನು ಗಟ್ಟಿ ಕಣಮ್ಮ, ನಾನು ಗಟ್ಟಿ ಮನುಷ್ಯ. ನನಗೆಲ್ಲ ಅದೆಲ್ಲ ಚೇತರಿಸ್ಕೊಬಿಡ್ತೀನಿ. ಅದು ಏನಾದ್ರೂ ನಾನು ಚೇತರಿಸ್ಕೊಬಿಡ್ತೀನಿ. ಏನಂತ ಭಯ ಪಡೋ ಅಂಥದ್ದೇನಿಲ್ಲ. ನಾನು ಹಂಗೇನಾದ್ರೂ ಹಂಗೆ ನನಗೆ ಗೊತ್ತಾದರೆ ನಾನು ನಿಮ್ಮದೆಲ್ಲ ಸಾಲ ಕೊಟ್ಟೆ ಕಣಮ್ಮ ಹೋಗೋದು. ನಿಮ್ಮದು ಏನು ₹1 ನಾನು ತಿಂಬ ಅಂತಾನಲ್ಲ ಯಾವತ್ತೂ. ನಿಮ್ಮದೆಲ್ಲ ಕೊಡ್ತೀನಿ ಸುಮ್ಮನಿರಮ್ಮ. ಬಡ್ಡಿನೇ ಕೊಡ್ತೀನಿ, ನನ್ನ ಮೇಲೆ ದುಡ್ಡು ಕೊಡಲ್ಲೇನಮ್ಮ ನಾನು. ನನ್ನ ಬಗ್ಗೆನೇ ಇನ್ನೊಂದು ಮನನ ಇಟ್ಕೋಬೇಕು ಹೋಗ್ಬಿಡ. ನಮ್ಗೆ ಹಂಗೇನೆ ಬೈವದಂಗಾಗಿತ್ತು ಎಲ್ಲರೂ. ಪಾಪ ವಜ್ಜನೂ ಬಂದಿದ್ದ, ಸಿದ್ದಜ್ಜ. ನಾನು ಕೊಟ್ಟಿದ್ನಿ ಅಂತ ಹೇಳಿ ಆ ವಜ್ಜನೂ ಬಂದಿದ್ದ. ಆ ಅಜ್ಜಿನೂ ಬಂದಿದ್ಲು, ಅವ್ರ ಅಜ್ಜಿ. ತಿರುಗಿ ಇನ್ನೊಂದು ಈ ಅಜ್ಜಿ ಶಾರದಜ್ಜಿನೂ ಬಂದಿದ್ಲು. ಎಲ್ಲ ಯಾರ್ಯಾರೋ ಮಸ್ತಾಗಿ ಬಂದಿದ್ರಪ್ಪ. ನಾವು ಕೊಟ್ಟಿದ್ದೀವಿ ನೋಡು, ಪೈಲ್ವಾನ್ ಪಾಪಣ ಸೆನಕ್ಕಿಲ್ಲ ಅಂತ ಹೇಳಿ. ಅದಕ್ಕೇನೆ ಹಂಗೇನಿಲ್ಲ, ಸೆನಕ್ಕಾಗ್ತಾನೆ ಸುಮ್ಮನಿರ್ರಿ ಎಂದಿ. ನೋಡಿ ಹಿಂಗಾಗೈತೆ, ಏನಾಗುತ್ತೋ ಏನೋ. ನಮ್ಮ ಅಮ್ಮಂತೂ ಹೆದರಿಕೆ ಬಿಟ್ಲು. ಇಲ್ಲಿ ಬೇರೆ ಅಜ್ಜಿ ಬೇರೆ ಬಂದಂಗೆ ಅಂದ, ನಾನು ಬೇರೆ ಬಂದಂಗೆ ಅಂದ್ಬಿಟ್ಟೆ. ನಮ್ಮ ಅಮ್ಮಂತೂ ಹೆದರಿಕೆ ಬಿಟ್ಲು ಹಂಗೇನೆ. ಅದಕ್ಕೆ ಹೆದರಿಕೆ ಬಿಡಕಣಮ್ಮ ಸುಮ್ಮನಿರಮ್ಮ ಅಂತ ಹೇಳೈನಿ. ನಾನು ಗಟ್ಟಿ ಮನುಷ್ಯ, ನನಗೇನು ಹುಷಾರಿಲ್ದಂಗೆ ಆಗುತ್ತೆ, ಮತ್ತೆ ಚೆನ್ನಾಗಾಗ್ಬಿಡ್ತೀನಿ ನಾನು. ಸ್ವಲ್ಪ ಹಿಂಗೆ ಹೆಚ್ಚು ಕಡಿಮೆ ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ಏರುಪೇರಾದಾಗ ಆ ರೀತಿ ಮನುಷ್ಯರಿಗೆ, ಈಗ ಆರೋಗ್ಯ ಎಲ್ಲರಿಗೂ ಒಂದೇ ಸಮಕ್ಕೆ ಇರೋದಕ್ಕಾಗೋದಿಲ್ಲ, ಎಲ್ಲರಿಗೂ ಒಂದೇ ಥರ ಇರೋದಕ್ಕಾಗಿಲ್ಲ. ಒಬ್ಬರು ಆರೋಗ್ಯವಂತರು ಇರ್ತಾರೆ, ಒಬ್ಬರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಹೊಟ್ಟೆ ನೋವು, ಕೈಕಾಲು ನೋವು, ಮೈಕೈ ನೋವು, ಇದೆಲ್ಲ ಆರೋಗ್ಯದಲ್ಲಿ ಸಮಸ್ಯೆಗಳು ಸ್ವಲ್ಪ ಕಾಡ್ತಾ ಇರ್ತವೆ. ಮನುಷ್ಯನಿಗೆ ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಡ್ತೈತೆ, ಏನು ಮಾಡೋಕ್ಕಾಗಲ್ಲ. ಈಗ ನನಗೆ ನಿದ್ದೆ ಬರಲ್ಲ, ಅದೇ ನನಗೆ ಸಮಸ್ಯೆ ಆಗ್ತಾ ಇರೋದು ಅಷ್ಟೇ. ಇನ್ನೇನು ಬೇರೆ ಸಮಸ್ಯೆ ಏನಿಲ್ಲ. ಅದು ಎಷ್ಟು ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ. ಅದಕ್ಕೇ ಇವಾಗ ಡಾಕ್ಟ್ರ್ ಹೇಳಿದ್ರೆ ಒಳ್ಳೆ ಮಾತ್ರೆ ಎಲ್ಲ ಕೊಟ್ಟಿದ್ದೀವಿ ಅಂತ, ಇನ್ನು ನಾನು ಆರಾಮ ನಿದ್ದೆ ಮಾಡ್ತೀನಿ, ಏನು ತೊಂದರೆ ಇಲ್ಲ. ನಾನು ಕೊಡ್ತೀನಿ. ಇನ್ನೊಂದು 2 ಲಕ್ಷ ಯಾವನ ದುಡ್ಡಿದ್ರೆ ನೋಡ್ಕೊಡಮ್ಮ ರೇಣುಕಮ್ಮ. ಅದೇ ವ್ಯಾಪಾರ ಆಗ್ತಿತ್ತು, ಕೊಡ್ತಿದ್ನಪ್ಪ. ಇವಾಗ ಎಷ್ಟು 12 ಲಕ್ಷ ಕೊಟ್ಟಿದ್ದೀನಿ. ಇನ್ನೊಂದು 3 ಲಕ್ಷ ಕೊಡ್ತೀನಿ ಹೇಳು. 3 ಲಕ್ಷ ಇದ್ದಾವೆ, ಅಂಗಡಿದು ಒಂದು 2 ಲಕ್ಷ ಆಗಿತ್ತು ವ್ಯಾಪಾರ. ಅದು ಇದು ಬಂದಿರೋದು. ಇನ್ನೇನು ಐಟಮ್ ಎಲ್ಲ ಇನ್ನೂ ಐತೆ, ಅದು ಒಟ್ಟು ಮುಗಿಲಿ, ತರ್ಸಲ್ಲ. ಬೇಕಾರೆ ನಾನು ಒಡವೆ ಕೊಡ್ತೀನಿ ಹೇಳು. ಇನ್ನು ಇದು ಬೇರೆನೇ ವ್ಯಾಪಾರ ಆಗಿರೋದೇನು ಅಷ್ಟೊಂದು ಆಗಿಲ್ಲ ಕಾಣೋಣ, ಸುಮಾರೇನೆ. ಫಸ್ಟಿಗಿಂದನು ನಮ್ಮ ತಗೊಂಡಿಟ್ಟಿತ್ತು. ನಾವು ಓಲೆ ಜುಮ್ಕೆ ಎಲ್ಲ ಇದ್ದಾವೆ, ಅವನ್ನೆಲ್ಲ ಇಕ್ತೀನಿ, ಬ್ಯಾಂಕಿಗೆ ಇಕ್ಕಿ ಕೊಡ್ತೀನಿ ಹೇಳ. ನಾನು ನಿಮ್ಮ ಹತ್ರ ಇಲ್ಲ ಅಂಬಲ್ಲ. ಪೈಲ್ವಾನ್ ಪಾಪಣ್ಣ ಚೆನ್ನಾಗೈತಿ. ನಾನು ಹೇಳತ್ತಪ್ಪ ಚೆನ್ನಾಗಾಗೋದು. ನಾನು ಇಲ್ಲೋ, ನಾನು ಗಟ್ಟಿ ಮನುಷ್ಯ. ನಾನು ಪೈಲ್ವಾನ್ ಅಂತ ನನ್ನ ಹೆಸ್ರಾಗೆ ಐತಿ, ಪೈಲ್ವಾನ್ ಪಾಪಣ್ಣ ಅಂತ ಹೇಳಿ. ನನಗೇನು ಅಂತ ಆರೋಗ್ಯ ಸಮಸ್ಯೆ ಇಲ್ಲ ಕಣಪ್ಪ, ಕಾಯಿಲೆ ಕಸಲೆ ಇಲ್ಲ ನನಗೆ. ಅಲ್ಲ ಸ್ನೇಹ ದುಡ್ಡು ಪಡ್ಡು ಎಲ್ಲರ ತಾವು ಇಸ್ಕೊಂಡಿದ್ಯಾ, ಅದಕ್ಕೆ ಎಲ್ಲ ಹೊಸ ಅಂತ ಹೇಳಿ ನೆನ್ನೆ ಸಹ ರೇಣುಕ ಕೈ ಅಂತೂ ಹೆದ್ರಿಕೆ ಬಿಡ್ತು. ಅಯ್ಯೋ ಅವಣ್ಣ ಇನ್ನು ಪಾಪ ಬೋಲ್ ಹೆದ್ರಿಕೆ ಅಂತು. ಅಯ್ಯೋ ವಜ್ಜನೂ ಬಂದಿದ್ದ, ಎಲ್ಲರೂ ಮಾತಾಡೋರು. ಪೈಲ್ವಾನ್ ಪಾಪಣ್ಣ ಸೆನಕ್ಕಿಲ್ಲಂತೆ, ಆಸ್ಪತ್ರೆ ಕರ್ಕೊಂಡು ಹೋದ್ರು ಅಂತ ಹೇಳಿ ಎಲ್ಲರೂ ಮಾತಾಡೋರು. ಮಸ್ತಾಗಿ ದುಡ್ಡು ಕೊಟ್ಟಿದ್ದೀವಿ, ಏನಾಗುತ್ತೋ ಏನೋ ಅಂತ ಹೇಳೋರು. ಸೊ ನಾನು ಹಂಗೆ, ಅಯ್ಯೋ ನಾನು ಒಬ್ರದ್ದು ತಿಂದು ನಾನು ಯಾವತ್ತೂ ಸಾಯಿಲ್ಲ ಕಣ. ನಾನು ಯಾರಿಗೆ ಆಗ್ಲೇಳು, ನನ್ನ ಕೈಯಗಳದು ನಾನು ಏನು ಇಸ್ಕೊಂಡಿದ್ದೀನಿ ಅದನ್ನು ಕೊಟ್ಟೆ ನಾನು ಸಾಯೋದು. ನಾನು ಯಾವತ್ತೂ ನಂಗೆ ಮಾಡೋ ಅಂಥ ಮನುಷ್ಯನೇ ಅಲ್ಲ ನಾನು ಎಂಥ ವ್ಯಕ್ತಿ ಎಂಬುದು ಗೊತ್ತೇ ಐತೆ ಎಲ್ರಿಗೂ. ನೀನು ಒಂದು 2 ಲಕ್ಷ ಇದ್ರೂ ಕೊಡಲ್ಲ, ನಾನು ಯಾರು ತೆಗಿಸ್ಕೊಂಡು ನಾನು ಮೋಸ ಮಾಡಲ್ಲ. ನಾನೀಗ ಅಲ್ಲಿ ಏನೋ ಒಂದು ದೊಡ್ಡದಾಗ ಒಂದು ಕೈ ಹಾಕಿದ್ದೀನಿ ಒಂದು ಫ್ಲ್ಯಾಟ್ಗೆ, ಅದಕ್ಕೋಸ್ಕರ ನನಗೇನೋ ಸ್ವಲ್ಪ ಸಮಸ್ಯೆ ಐತಿ. ಅದು ಬಗೆಹರಿಸ್ಕೊಬಿಟ್ರೆ ನಂದೇನಿಲ್ಲ. ನನ್ನ ಕೈಯಾಗ ಯಾವಾಗಲೂ ಕೋಟಿಗಟ್ಟಲೆ ದುಡ್ಡು ಆಡ್ತಾವೆ ಇನ್ಮೇಲಿಂದ. ಏನೋ ಸ್ವಲ್ಪ ಕೈ ಹಾಕಿದ್ದೀನಿ ಒಂದು ಒಳ್ಳೆ ಕೆಲಸಕ್ಕೆ, ಅದಕ್ಕೋಸ್ಕರ. ಕೊಡು, ನಾನೇನಿಲ್ಲ, ಬಡ್ಡಿ ಕೊಡ್ತೀನಿ, ದುಡ್ಡು ಕೊಡ್ತೀನಿ. ಬಡ್ಡಿನೇ ಕೊಡ್ತೀನಿ ಅಂದಮೇಲೆ ದುಡ್ಡು ಕೊಡಲ್ವೇ ನಾನು? ಏಣ ಯಾಕೆ ಸುಳ್ಳು ಹೇಳ್ಬೇಕು? ನಾನು ಇರೋದು ಹೇಳ್ತೀನಿ. ನೀನು ಪಾಪ ಸತಿ ಕೇಳಿದ್ಯಾ, ನಾನು ಕೇಳಲೇ ಬೇಡ, ನೀನು ಆಗ್ಲಲ್ಲ. ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿಲ್ಲ. ನಾನು ಅಂಗಡಿ ಬಾಡಿಗೆ ಕಟ್ಕೊಂಡು, ನಮ್ದು ಅಂಗಡಿ ವ್ಯಾಪಾರ ಸುಮಾರಿನಿ. ಹೆಂಗಾತ ಇನ್ನೇನು ಮಾಡೋಣ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲತ್ಲಾಗೆ ಅಂಗಡಿನ ನಾವು ಮಾಡ್ಕೊಂಡಿರೋಣ ಅಂತ ಹೇಳಿ ನಾನು ಊಟ ಅಡ್ವಾನ್ಸ್ ಕಟ್ಕೊಂಡು ಬಾಡಿಗೆ ಕಟ್ಕೊಂಡು ಹೆಂಗ ದಿನ ಒಂದು ₹300 ಊಟತ್ತು ಅಷ್ಟೇ ಅಣ್ಣ. ನನ್ನ ಅಂಗಡಿಗೆ ದಿನ ಸ್ಯಾನೆ ಬರಲ್ಲ. ₹300 ಊಟದ್ರಾಗೆ ಜೀವನ ಮಾಡ್ಕೊಂಡು ಹೆಂಡತಿ ಮಕ್ಳನ್ನೆಲ್ಲ ಸಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಒಬ್ರಿಗೆ ಬಡ್ಡಿ ಕೊಡೋಬಿಟ್ಟು ಇನ್ನೂ ದುಡ್ದು ಇಕ್ಕೊಂಡಿಲ್ಲ ಕಣ. ದೇವರಾಣೆಗೆ ₹1 ನಾನು ಇಕ್ಕೊಂಡಿಲ್ಲ. ಏನೋ ಜೀವನ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ, ಕೆಲಸ ಮಾಡೋಕ್ಕಾಗಲ್ಲ ಅಂಬೋದಕ್ಕೋಸ್ಕರನ ಏನೋ ಜೀವನ ಮಾಡೋದ್ಕನ ಆಗಲಿ ಅಂತ ಮಾಡ್ತಾಯಿದ್ದೀನಿ. ವ್ಯಾಪಾರ ಕಡಿಮೆ ಈಗೆಲ್ಲನ, ಅದಕ್ಕಾಗಿನ ನಾನು ಇಲ್ಲಾಂದ್ರೆ ಏನು ಎಣಿಸ್ಕೊಂತಿರ್ಲಿಲ್ಲ. ಬಾಡಿಗೆನ ಕಟ್ಬೇಕಣ, ಬಾಡಿಗೆನ ಕಟ್ಬೇಕು 3,000ನ. 3,000 3,500 ಅದು ಎಷ್ಟು ಐತೆ ನೋಡು, 3,000 3,500 ಅಲ್ಲಿ 3,500 ಈ ತಿಂಗಳಿಂದ ಕಟ್ಟಬೇಕು. ₹500 ಕರೆಂಟ್ ಚಾರ್ಜ್ ಬರುತ್ತೆ. ಅದೆಲ್ಲ ನೋಡಿ ಎಷ್ಟು ಪಜಿತಿವಾಗ. ನೀನು ಭಾಳ ಕಷ್ಟ. ನನಗಿನ್ನು ಎಲ್ಲ ಖರ್ಚು ತೆಗೆದು ಒಂದು 10,000 ಉಳಿತೈತೆ ನೋಡಪ್ಪ. 15,000 ದುಡಿದ್ರೆ 10,000 ಉಳಿತೈತಿ.
ಹ್ಞೂ, ಒಂದೊಂದು ದಿನ ಕಡಿಮೆ ಆದರೂ ಆಗುತ್ತೆ, ಒಂದೊಂದು ದಿನ ಸ್ಯಾನೆ ಆಗುತ್ತೆ ವ್ಯಾಪಾರ. ಹಿಂಗೆ ಒಟ್ಟಿನಲ್ಲಿ 15,000 ದುಡಿತೀನಪ್ಪ. ಹ್ಞೂ, ಅದ್ರಾಗ 5,000 ಖರ್ಚು ಕಳೆದ್ರೆ ಇನ್ನು 10,000 ಇರುತ್ತೆ ನನಗೆ. ಅಲ್ಲ, ಇರುತ್ತೆ, ಮನೆ ಮೇಲೆ ಇರ್ತಾವ, ಎಲ್ಲರಿಗೂ ಇರ್ತಾವ ಸಮಸ್ಯೆ. ನಾನೇನಿಲ್ಲ, ನಾನು ಗಟ್ಟಿ ಮನುಷ್ಯ, ನಾನು ಯಾರ್ದೇನೋ 1 ರೂಪಾಯಿ ತಿಂದು ಸಾಯಲ್ಲ ಕಣ, ನಾನು ಎಲ್ಲರದು ಕೊಟ್ಟೆ ಸಾಯೋದು. ಗೊತ್ತೇಳೋಣ ನೀನು ಎಂತ ಮನುಷ್ಯ ಅಂತ ಹೇಳಿ. ಏನು ಅಣ್ಣ, ಏನು ಮಾಡ್ತಾ ಇದೀಯ? ದೊಡ್ಡದಾಗ ಏನಾನ ಮಾಡ್ತಾ ಇದೀಯೇನ? ಪೈಲ್ವನ್ ಪಾಪಣ ಅಂದರೆ ಏನಾನ ಒಂದು ಬಿದ್ದು ಮಾಡ್ತಿರ್ತಾವಣ್ಣ, ಯಾರು ಹೇಳಲ್ಲ, ಮಾಡ್ದಾಗಲೇ ಗೊತ್ತಾಗೋದು ಅಲ್ವೇ ಅಣ್ಣ? ನೀನು ಎಂಥ ದೊಡ್ಡ ವ್ಯಕ್ತಿ ಎಂಬುದು ಗೊತ್ತೇ ಐತೆ. ಅದು ನೀನು ಹೇಳು ಮಾಡಲ್ಲ, ಮಾಡಿ ತೋರಿಸ್ತೀಯ ಯಾರಿಗೆ ಆಗ್ಲೇಳು. ನೋಡು, ಪಕ್ಕ ತಿಳ್ಕೊಂಡೈತೆ ರೇಣುಕಮ್ಮ ನಾನು ಎಂಥ ಮನುಷ್ಯ ಅಂತ ಹೇಳಿ. ಈ ಅಮ್ಮನಿಗೆ ಗೊತ್ತು ಕಣರು, ನಿನಗೆ ಗೊತ್ತಿಲ್ಲ. ನೀನು ತಿಳ್ಕೊಂಡಿರೋನಾಗಿದ್ರೆ ಹಿಂಗೆಲ್ಲ ನೀವು ಅಂದ್ಕೊಂತಿರ್ಲಿಲ್ಲ. ನೀನು ಪಕ್ಕ ತಿಳ್ಕೊಂಡಿದ್ದೀಯ ಬಿಡಮ್ಮ. ನೀನು ಅದಕ್ಕೆ ಮತ್ತೆ ನಾನು ಗ್ರೇಟ್ ರೇಣುಕಮ್ಮ ನೀನು ಯಾವಾಗಲೂ ಅಂತ ಹೇಳೋದು. ನೀನು ಎಂಥ ಮನುಷ್ಯ ಅಂಬೋದು ನಿನಗೆ ಗೊತ್ತೇ ಐತೆ. ಮತ್ತು ಜನಗಳೆಲ್ಲ ಭಯ ಬಿದ್ದುಬಿಟ್ರು. ನಾನೇನೇನು ಭಯ ಬೀಳಲಿಲ್ಲ. ಗೊತ್ತು ನಮ್ಮ ಪೈಲ್ವಾನ್ ಪಾಪಣ್ಣ ಎಂಥ ಗಟ್ಟಿ ಮನುಷ್ಯ, ಏನೂ ಆಗೋದಿಲ್ಲ. ಇಲ್ಲಿ ನೋಡು, ಎಂತೆಂಥವ್ರಿಗೆ ಏನೇನೋ ಆದ್ರೂ ಇಂಥ ಒಳ್ಳೆ ಮನುಷ್ಯರು ಇರಬೇಕು. ಒಳ್ಳೆ ಮನುಷ್ಯರಿಗೆ ದೇವ್ರು ಯಾವತ್ತೂ ಈ ರೀತಿ ಮಾಡೋದಿಲ್ಲ. ಒಳ್ಳೆ ಮನುಷ್ಯನ ಯಾವತ್ತೂ ದೇವ್ರು ಬೇಗ ಕರ್ಕೊಳ್ಳೋದಿಲ್ಲ. ಯಾವತ್ತೂ ಒಳ್ಳೇದು ಮಾಡ್ತಾನೆ. ಇಂಥ ಜನಗಳಿಗೆ ಒಳ್ಳೇದು ಮಾಡೋರು, ಜನ ಸೇವೆ ಮಾಡೋ ಅಂಥವ್ರು 4 ಕಾಲ ಬದುಕಬೇಕು. ನಿಮ್ಮಂಥವ್ರು 4 ದಿನ ಇದ್ದರೆ 4 ಜನಕ್ಕೆ ಒಳ್ಳೇದು ಮಾಡ್ತೀರಾ. ಅದಕ್ಕೋಸ್ಕರನ ದೇವರು ನಿನ್ನ ಯಾವಾಗಲೂ ಕಾಪಾಡ್ತಾನೆ ಬಿಡುವಣ ಪಾಪಣಯ್ಯ. ಅಯ್ಯೋ, ನಮ್ಮ ಎದುರಿಗೆ ಅಂಗಡಿ ಕಿರಣ್ಗಂತೂ ಬೋಲ್ ಸಂತೋಷ ಆಗಿತ್ತು. ಅಷ್ಟಿಷ್ಟು ಸಂತೋಷ ಆಗಿರಲಿಲ್ಲ. ಹಂಗೇನಿ ಅಯ್ಯೋ ಓತು 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 ಅಂತ ಹೇಳಿ ಹಂಗಾಡ ನಂಗೇನೆ. ನೆನ್ನೆ ಸಂಗೆ ನೋಡೋರು ಕಣೆ, ನಗಾರಂಗೇನೆ ಅವರು. ನಗಲಿ ಈಗ ನೋಡ್ತಾ ಇದ್ದಾರೆ. ಶನಕ್ಕಿಲ್ಲ ಅಂಬರು ಪೈಲ್ವನ್ ಪಾಪಣೆ ಮತ್ತೆ ಬಂದ್ಬಿಟ್ನಲ್ಲ ಅಂತ ಹೇಳಿ, ಬಂದ್ಬಿಟ್ಟ ಅಂತ ಹೇಳಿ ಆಶ್ಚರ್ಯ ಆಗ್ಬಿಟ್ಟೈತೆ. ಬಂದಲ್ಲ ಅಂತ ಹೇಳಿ ಅವ್ರಿಗೆ ಇವಾಗ ಆಶ್ಚರ್ಯ ಆಗೈತಿ. ನಾನು ಅದಕ್ಕೆ ಮತ್ತೆ ನೆನ್ಕಮ್ಮ, ನಾನು ಯಾರಿಗೆ ಆಗಲಿಲ್ಲಮ್ಮ, ನಾನು ಮೋಸ ಮಾಡಲ್ಲ, ನನ್ನೇ ಮಾಡಲ್ಲ. ನಾನು ಯಾರ್ದೇನೋ 1 ರೂಪಾಯಿ ತಿಂದ ಇದ್ದೇನಮ್ಮ ಯಾವತ್ತ ನಾನು. ಇಲ್ಲ ಅಣ್ಣ, ನೀನು ಯಾವತ್ತು ಯಾರ್ದು ನೀನು ಇನ್ನು ಕೈ ಹಾಕೋದು ಯಾರ್ದನ 500,000 ಅದು ಎಷ್ಟು ಖರ್ಚು ಮಾಡಿದ್ಯಾ ಹೊರಗಿನ ಜನಕ್ಕೆ ಅಂತಂದ್ರೆ ನೀನು ಯಾರ್ದನ 1 ರೂಪಾಯಿ ತಿಂತೀಯಣ್ಣ. ಅಯ್ಯೋ, ನೀನು ಅಂಥ ಮನುಷ್ಯ ಅಲ್ಲ ಬಿಡೋಣ. ಅಂಥ ಮನುಷ್ಯ ಆಗಿದ್ರೆ ಯಾಕೆ? ಅದಕ್ಕೆ ಮತ್ತೆ ದೇವ್ರು ನೀನು ಹೆಂಗಾಗಿದ್ದು ನೋಡಿ ನೆನ್ನೆಸ್ಲೇನೆ. ಒಂದೇ ದಿವಸಕ್ಕೆ ಹೆಂಗೆ ಶನಕ್ಕಾಗತ್ತಾರ ದೇವರು ಎಷ್ಟು ನಿನಗೆ ಇವಾಗ ಶಕ್ತಿ ಕೊಟ್ಟವನೆ. ನಿಮ್ಮಂಥವ್ರು ಇರ್ಬೇಕಣ್ಣ, ನಮ್ಮಂಥವ್ರು ಇದ್ರೆ ಏನಕ್ಕೆ ಬಂದಂಗೆ ಹೇಳಿ, ನಿನ್ನಂಥವ್ರು ಇರಬೇಕು. ಇವತ್ತು ನೋಡಿ ನಮ್ಗೆ ಎಷ್ಟು ಒಳ್ಳೇದು ಮಾಡಿದ್ಯಾ, ಎಷ್ಟು ಇವತ್ತು ನಿಜವಾಗ್ಲೂ ನಿನ್ನಿಂದ ಒಳ್ಳೇದಾಗೈತೆ ಅಂದ್ರೆ ನಮಗೆ ನಿಜ ಸಖತ್ತು ಒಳ್ಳೇದಾಗೈತೆ. ನೆನೆಸ್ಕೊಂತೀವಿ. ತಂಪತ್ನಾಗ ನೀನು ನೆನೆಸ್ಕೋಬೇಕು. ಇಂಥ ಉರಿಯ ಬಿಸಿಲ ನೆನೆಸ್ಕೋಬಾರ್ದು, ತಂಪತ್ನ ನೆನೆಸ್ಕೋಬೇಕು ನಿನ್ನ. ಹೆಂಗ ನೀನು ತಿಳ್ಕೊಂಡಿದ್ಯಲ್ಲ ಬಿಡಮ್ಮ. ಯಾರು ತಿಳ್ಕೊಂಡ್ರೆ ಏನಂತೆ ಸಾಕು, ನಮ್ಮ ರೇಣುಕಮ್ಮ ತಿಳ್ಕೊಂಡೈತಲ್ಲ, ನನಗೆ ಅದೇ ಸಂತೋಷ. ನನಗೇನು ಆಗಲ್ಲ. ನನ್ನ ಇನ್ನೂ ಎಷ್ಟು ದಿನ ಬದುಕು ನಮ್ಮ ನನಗೆ ಗೊತ್ತೈತಿ. ನನಗೇನಾಗಿಲ್ಲ, ನನಗೇನು ಕಾಯಿಲಿಲ್ಲ, ಕಷಲಿಲ್ಲ, ನಾನು ಬದುಕ್ತೀನಿ. ನಾನು ಯಾರೇನು ನನಗೆ ಹೆದರಿಕೆ ಅಂಥದ್ದೇನಿಲ್ಲ. ಗೊತ್ತಾಗುತ್ತೆ. ಸೆನಕ್ಕಾಗ್ಯವನಿ ಹೆಂಗಾನ. ಯಾಕೆ ತಲೆ ಸುತ್ತ ಬಂದಂಗೆ ಬಂದಿತ್ತಂತೆ. ಹೆಂಗ ಸೆನಕ್ಕಾಗ್ಯವನಿ. ನಾನು ದುಡ್ಡು ಓತು ಉಂಡಾಂಬ್ರ ಕೊಡ್ಕೊಂಡು ಗೋವಿಂದ ಗೋವಿಂದ ಅನ್ಕೊಂಡಿದ್ದೆ ದುಡ್ಡ. ಆದರೆ ಇವಾಗ ಸೆನಕ್ಕಾಗಿ ಬಂದವನಿ. ಎಲ್ಲ ದುಡ್ಡು ಕೊಟ್ಟಿರೋರೆಲ್ಲ ನಾ ಕಂಡು ಬಿಡೋರು. ಪೈಲ್ವನ್ ಪಾಪಣ್ಣಿಗೆ ಸೆನಕ್ಕಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ದುಡ್ಡು ಏನು ಗತಿ ಆಗುತ್ತೋ ಏನೋ ಎತ್ತ ಅಂತ ಹೇಳಿ ಎಲ್ಲ ಕಂಡು ಬಿಡೋರು. ದುಡ್ಡು ಕೊಟ್ಟಿರೋರು, ಬಡ್ಡಿಗೆ ದುಡ್ಡು ಕೊಟ್ಟಿರೋರು ಕಂಡು ಬಿಡೋರು. ಇವಾಗ ಪೈಲ್ವನ್ ಪಾಪಣ್ಣ ಸೆನಕ್ಕಾಗಿ ಬಂದವನಿ. ಈ ಅಮ್ಮ ನಿನ್ನ ಹಿಡಿಯೋಕ್ಕಾಗಲ್ಲ ನೋಡು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.